ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ಚೇತನ್, ಪ್ಲಾಸ್ಟಿಕ್ ಸರ್ಜನ್. ಇದು ಆದಿಚುಂಚನಗಿರಿ ಆಸ್ಪತ್ರೆ, BG ನಗರ, ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ರೀಕನ್ಸ್ಟ್ರಕ್ಟಿವ್ ಆ್ಯಂಡ್ ಎಸ್ಥೆಟಿಕ್ ಸರ್ಜರಿ. ನಮ್ಮ ಆಸ್ಪತ್ರೆಯಲ್ಲಿ ಹೊಸದಾಗಿ ಶುರುವಾಗಿರುವಂಥ ಕಾಸ್ಮೆಟಿಕ್ ಯೂನಿಟ್ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬಯಸ್ತೀನಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿರೋರು ಡಾಕ್ಟರ್ ನವೀನ್ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹಾಗೂ ಪ್ರೊಫೆಸರ್. ಡಾಕ್ಟರ್ ಚೇತನ್, ನಾನು ಅಸೋಸಿಯೇಟ್ ಪ್ರೊಫೆಸರ್, ಮತ್ತು ಡಾಕ್ಟರ್ ಸುಹಾಸ್ ಅವರು ಅಸಿಸ್ಟೆಂಟ್ ಪ್ರೊಫೆಸರ್. ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂದರೆ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುವಂಥ ಟ್ರೀಟ್ಮೆಂಟ್ಗಳು. ಎಲ್ಲರೂ ಇದೇ ಟ್ರೀಟ್ಮೆಂಟ್ಗಳಿಗೋಸ್ಕರ ಬೆಂಗಳೂರು ಆಗಲಿ ಮತ್ತೊಂದು ನಗರಗಳಿಗಾಗಲಿ ಹೋಗಿ ಬಹಳ ಹೆಚ್ಚು ಹಣವನ್ನು ಖರ್ಚು ಮಾಡಿ ಟ್ರೀಟ್ಮೆಂಟು ಸಹ ಮುಗಿಸ್ದೇ ಬರ್ತಿದ್ರು. ಹಾಗಾಗಿ ಇಲ್ಲೇ ಹತ್ತಿರದಲ್ಲೇ ನಿಮ್ಮ BG ನಗರದಲ್ಲೇ ಈ ಟ್ರೀಟ್ಮೆಂಟ್ಗಳನ್ನ ಶುರು ಮಾಡೋಣ ಅಂತ ಹೇಳಿ ಇಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂದರೆ ಇದು ಎಲ್ಲರಿಗೂ ಅಥವಾ ಚರ್ಮ ಸೌಂದರ್ಯ ಹೆಚ್ಚಿಸೋದಕ್ಕೆ ಮಾತ್ರ ಅಂತ ಇಲ್ಲ, ಹಾಗೆ ತಿಳ್ಕೊಳ್ಳೋದು ತಪ್ಪು. ಹೌದು, ಚರ್ಮ ಸೌಂದರ್ಯವನ್ನು ಇದು ಹೆಚ್ಚಿಸುತ್ತೆ, ಆದರೆ ಭಾಳಷ್ಟು ಜನ ಕಲೆಗಳಾಗಿರ್ಬೋದು, ಇಲ್ಲ ಹಳೆ ಏಟುಗಳಾಗಿ, ಇಲ್ಲ ಹಳೆ ಆಪ್ರೇಷನ್ಗಳಾಗಿ ಅದರಿಂದ ಅವ್ರಿಗೆ ನೋಡಲಿಕ್ಕೂ ಕೆಲವೊಂದು ಚೆನ್ನಾಗಿ ಕಾಣಿಸ್ತಿಲ್ಲದೆ ಇರ್ಬೋದು. ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡುವಂಥದ್ದು ಕಾಸ್ಮೆಟಿಕ್ ಪ್ರೊಸೀಜರ್ಸ್ಗಳಿಂದ. ಪ್ರಶ್ನೆಗಳು ನಮಗೆಲ್ಲರೂ ಏನು ಕೇಳೋದಂದರೆ, ಮೊದಲನೇದಾಗಿ ಸರ್ ಈ ಟ್ರೀಟ್ಮೆಂಟು ಬಹಳ ಕಾಸ್ಟ್ಲಿನ, ಬಹಳ ಖರ್ಚು ವೆಚ್ಚಾಗ್ತದ? ಇಲ್ಲ, ನೀವು ಆ ಥರ ಯೋಚನೆ ಮಾಡೋದು ತಪ್ಪು. ಯಾಕೆ ಇದುವರೆಗೂ ಇದು ಬಹಳ ಕಾಸ್ಟ್ಲಿ ಆಗಿತ್ತಂದರೆ, ನೀವು ಇದಕ್ಕೋಸ್ಕರ ದೊಡ್ಡ ಮಹಾನಗರಿಗಳಿಗೆ ಹೋಗ್ತೀರ, ಅಲ್ಲಿ ಪ್ರತಿಯೊಂದು ಖರ್ಚು, ಅವರು ಇಟ್ಟಿರೋ ಕ್ಲಿನಿಕ್ಕು, ಡಿಪಾರ್ಟ್ಮೆಂಟು, ಅಲ್ಲಿರೋ ರಿಯಲ್ ಎಸ್ಟೇಟ್ ಆಗಲಿ, ಮತ್ತು ಪ್ರಾಫಿಟಬಿಲಿಟಿ ಇರಬೇಕಾಗ್ತದೆ. ಇದೆಲ್ಲ ಕಾರಣ. ಆಮೇಲೆ ಮಿಷಿನ್ಗಳು ಕೂಡ ಕಾಸ್ಟ್ಲಿ ಇರ್ತವೆ. ಹಾಗಾಗಿ ಆ ಎಲ್ಲ ಖರ್ಚುಗಳು ಯಾರಿಗೆ? ಅದೆಲ್ಲನೂ ಪೇಷಂಟ್ಗಳಿಗೇ ಖರ್ಚು ಬೀಳೋದು. ಅದಕ್ಕೆ ನಿಮ್ಗೆ ಅಷ್ಟೊಂದು ಖರ್ಚಾಗ್ತಿದೆ. ಈಗ ನಾವು ಆದಿಚುಂಚನಗಿರಿಯಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಇದು ರೀಸನೇಬಲ್ ಖರ್ಚಲ್ಲಿ ಆಗ್ತದೆ. ಸರ್, ಕೆಲವೊಂದು ಮೆಷಿನ್ಗಳ ಬಗ್ಗೆ ಹೇಳಿ. ಲೇಸರ್ ಅಂದರೆ ಏನು? ಲೇಸರ್ ಟ್ರೀಟ್ಮೆಂಟ್ನಲ್ಲಿ ಚರ್ಮದ ಆಳದಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬುಡದಿಂದನೇ ಏನು ತೊಂದರೆ ಇದೆ ಅದನ್ನು ಸರಿ ಮಾಡಿ ಮೇಲೆ ಬರ್ತದೆ. ಅದು ಲೇಸರ್ ಸಾಮಾನ್ಯವಾದ ಉಪಯೋಗ. ಯಾವ್ಯಾವ ಥರ ಲೇಸರ್ ಇದೆ? ಪೈಕೋ ಲೇಸರ್, ಕ್ಯೂ ಸ್ವಿಚ್ ಲೇಸರ್, ಕಾರ್ಬನ್ ಡೈಆಕ್ಸೈಡ್ ಲೇಸರ್, ಈ ಥರ ಬಹಳಷ್ಟು ಥರ ಲೇಸರ್ಗಳಿರ್ತದೆ. ಬೇರೆ ಲೇಸರ್ಗಳಿಗೆ ಬೇರೆ ಬೇರೆ ಥರ ಯಾವ ಸೂಚಿ, ಯಾವ ಟ್ರೀಟ್ಮೆಂಟು ಯಾರಿಗೆ ಕೊಡಬೇಕು, ಯಾವ ಥರ ಚರ್ಮಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಮುಖ್ಯ. ನಮ್ಮಲ್ಲಿ ಲೈಪೋಲೈಸಿಸ್ ಕೂಡ ಇದೆ. ಲೈಪೋಲೈಸಿಸ್ ಅಂದರೆ ಕೊಬ್ಬನ್ನು ಕರಗಿಸೋದು. ಇಲ್ಲ, ಇದು ಸಣ್ಣ ಮಾಡುವಂಥ ವಿಧಾನ ಅಲ್ಲ. ಕೊಬ್ಬು ಕರಗಿಸೋದು ಅಂದರೆ ಕೆಲವೊಂದು ಕಡೆ ಕೊಬ್ಬಿನ ಅಂಶ ಹೆಚ್ಚಿಗೆ ಒಂದು ಜಾಗದಲ್ಲಿ ಕೂತಿರ್ಬೋದು, ಅಲ್ಲಿ ಕೊಬ್ಬನ್ನ ತೆಳು ಮಾಡ್ಬೋದು, ಬಾಡಿಗೆ ಶೇಪ್ ಕೊಡ್ಬೋದು. ಅಂಥವ್ರಿಗೆ ಇದು ಒಳ್ಳೆಯದು. ಕೆಲವೊಬ್ಬರು ಟ್ರೀಟ್ಮೆಂಟ್ ಆಲ್ರೆಡಿ ತೊಗೊಂಡಿರ್ಬೋದು, ಬೇರಿಯಾಟ್ರಿಕ್ ಸರ್ಜರಿ ಅಂದರೆ ಸಣ್ಣ ಆಗುವಂಥ ಆಪ್ರೇಷನ್ಗಳಿರ್ತದೆ, ಅವ್ರು ಮಾಡಿಸಿರ್ಬೋದು, ಲೈಪೋಸೆಕ್ಷನ್ ಅನ್ನೋ ಸರ್ಜರಿ ಮಾಡಿರ್ಬೋದು, ಅಥವಾ ಇತರೆ ಕಾರಣಗಳಿರ್ಬೋದು. ಒಂದು ಕಡೆ ಕೊಬ್ಬು ಈ ಥರ ಹೆಚ್ಚಿಗೆ ಕಾಣ್ತಿರ್ಬೋದು. ಅದೆಲ್ಲ ಟ್ರೀಟ್ಮೆಂಟು ಈ ವಿಧಾನದಲ್ಲಿ ಆಗುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಸ್ಕಿನ್ನಲ್ಲಿ ಸಣ್ಣ ಸಣ್ಣ ಟ್ಯಾಗ್ಗಳಿರ್ತದೆ, ಹೆಚ್ಚುವರಿ ಚರ್ಮ ಥರ ಕಾಣ್ತದೆ. ಇದೆಲ್ಲನೂ ರೇಡಿಯೋ ಫ್ರೀಕ್ವೆನ್ಸಿಯಿಂದ ನಾವು ಟ್ರೀಟ್ ಮಾಡ್ಬೋದು. ಕೆಲವೊಂದು ಸಾಮಾನ್ಯ ಪ್ರಶ್ನೆಗಳು. ಸರ್, ಇದು ಎಲ್ಲ ಥರ ಚರ್ಮದವ್ರಿಗೂ ಟ್ರೀಟ್ಮೆಂಟ್ ಕೊಡ್ಬೋದಾ? ಹೌದು, ಎಲ್ಲ ಥರ ಚರ್ಮ ಇರೋರಿಗೂ ಟ್ರೀಟ್ಮೆಂಟ್ ಕೊಡ್ಬೋದು. ಯಾರಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕಂತ ಹುಡುಕಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸರ್, ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ನೋವು ಆಗುತ್ತಾ? ಸಾಮಾನ್ಯವಾಗಿ ಇದರಿಂದ ನೋವು ಆಗುವಂಥದ್ದಿಲ್ಲ. ಆದರೆ ಕೆಲವರು ಆಳವಾಗಿ ಟ್ರೀಟ್ಮೆಂಟ್ ಕೊಡೋದಿರ್ಬೋದು, ಪದೇ ಪದೇ ಟ್ರೀಟ್ಮೆಂಟ್ ಕೊಡೋದಿರ್ಬೋದು, ಸ್ವಲ್ಪ ನೋವು ಆಗ್ಬೋದು ಅಂತ ಹೆಚ್ಚು ಹೇಳುವಂಥಷ್ಟಲ್ಲ. ಸರ್, ನಾವು ಕೂದಲು ತೆಗೆಸೋದಾದರೆ ಲೇಸರ್ ಹೇರ್ ರಿಮೂವಲ್ ಮಾಡಿಸೋದ್ರೆ ಎಷ್ಟು ಸರಿ ಬರಬೇಕಾಗ್ತದೆ? ಹೌದು, ಇದು ಒಂದೇ ಸರಿನಲ್ಲಿ ಮುಗಿದಿರುವಂಥದ್ದು 6ರಿಂದ 8 ಸರಿ ಬರಬೇಕಾಗ್ಬೋದು. ಸರ್, ಈ ರೇಡಿಯೋ ಫ್ರೀಕ್ವೆನ್ಸಿಯಿಂದ ಕೆಲವೊಂದು ಚರ್ಮದಲ್ಲಿ ಎಕ್ಸ್ಟ್ರಾ ಬೆಳೆದಿರುವಂಥದ್ದೆಲ್ಲ ತೆಗಿತಿರಲ್ಲ, ಇದು ಮತ್ತೆ ಬರ್ಬೋದಾ ಏನು ಅನ್ನೋದು ಆ ಯಾವ ಕಾಯಿಲೆಗೋಸ್ಕರ ಮಾಡಿದ್ದೀವಿ ಅದ್ರ ಮೇಲೆ ಹೋಗ್ತದೆ. ಈ ಟ್ರೀಟ್ಮೆಂಟಿಂದ ಅದು ಬರೋದಿಲ್ಲ ಅಂತ ಹೇಳೋ ಬದಲು ಸರಿಯಾದ ಟ್ರೀಟ್ಮೆಂಟ್ ಕೊಡುವಂಥದ್ದು ಅತ್ಯವಶ್ಯಕ. ಕಾಸ್ಮೆಟಿಕ್ ಸರ್ಜರಿ ಭಾಳಷ್ಟು ಥರ ಪ್ರೊಸೀಜರ್ಸ್ ಇರ್ತದೆ. ಅದರಲ್ಲಿ ಯಾವುದು ನಿಮಗೆ ಸರಿಯುವಂಥದ್ದು, ಯಾವುದರಲ್ಲಿ ನಿಮಗೆ ಬೆಸ್ಟ್ ಎಫೆಕ್ಟ್ ಬರುತ್ತೆ ಅದನ್ನು ನಾವು ಮಾಡಿದ್ರೆ ಸಾಕು. ಸರ್, ಹುಟ್ಟಿದಾಗಿಂದ ಕೆಲವೊಂದು ಮಚ್ಚೆಗಳಿದೆ, ಇಲ್ಲ ನಾವೇ ಹಚ್ಚೆ ಹಾಕ್ಸ್ಕೊಂಡಿದ್ದೀವಿ, ಇದನ್ನೆಲ್ಲ ತೆಗೆಸ್ಕೋಬೋದು. ಹೌದು, ಇದನ್ನೆಲ್ಲ ತೆಗೆಸ್ಕೋಬೋದು. ಇದೆಲ್ಲ ಒಂದೇ ಟ್ರೀಟ್ಮೆಂಟಲ್ಲಿ ಆಗದೆ ಇರ್ಬೋದು, ಒಂದು 4-5 ಸೆಷನ್ನು ಆ ಥರ. ಯಾವ ಥರ ಚರ್ಮ ಇದೆ, ಎಷ್ಟು ಆಳದಲ್ಲಿ ಅದು ಇರ್ಬೋದು, ಅದು ಕರಗಿದ್ರೆ ನೆಕ್ಸ್ಟ್ ಹೇಗೆ ಕಾಣುತ್ತೆ, ಇದಲ್ಲದೆ ಲೇಸರ್ ಅಲ್ಲದೇನೂ ಬೇರೆ ಟ್ರೀಟ್ಮೆಂಟ್ ಕೊಡಬೇಕಾ, ಈ ಥರ ಪ್ರಶ್ನೆಗಳಿರುತ್ತೆ. ಪ್ರತಿಯೊಬ್ಬ ಪೇಷಂಟಿಗೆ ನೋಡಿ ಆ ಥರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್, ಕ್ರಯೋಲೈಪೋಲೈಸಿಸ್ ಮಾಡಿದ್ರೆ ನಾವು ಸಣ್ಣ ಆಗ್ಬೋದಾ? ನಾನು ಹೇಳ್ದಂಗೆ ಕ್ರಯೋಲೈಪೋಲೈಸಿಸ್ ಅನ್ನೋದು ಸಣ್ಣ ಆಗುವ ವಿಧಾನ ಅಲ್ಲ, ಅದು ಬೇರಿಯಾಟ್ರಿಕ್ ಸರ್ಜರಿ, ಅದು ಬೇರೆ.
ಇದು ಕೊಬ್ಬು ಕೆಲವೊಂದು ಜಾಗದಲ್ಲಿ ಮೊಂಡತನದಿಂದ ಅಲ್ಲಿ ಕೂತಿದೆ, ಈ ಥರ ಚೆನ್ನಾಗಿ ಕಾಣ್ತಿಲ್ಲ ಅಂಥವ್ರಿಗೆ ಸರಿ. ಕೆಲವ್ರಿಗೆ ಅಬ್ಡಮನ್ ಟೋನಿಂಗ್ ಅಂತೀವಿ, ಲೈಪೋಸೆಕ್ಷನ್ ಆ ಥರ ಟ್ರೀಟ್ಮೆಂಟ್ ಮಾಡಿಸಿರ್ತಾರೆ, ಅವ್ರಿಗೆ ನೆಕ್ಸ್ಟ್ ಸ್ಟೇಜ್ ಒಂದು ಒಳ್ಳೆ ಲುಕ್ ಕೊಡೋದಕ್ಕೆ ಅಲ್ಲಿ ಕೂಡ ಇದನ್ನು ಉಪಯೋಗಿಸ್ಬೋದು. ಸರ್, ಇದಕ್ಕೆ ನಾವು ರಜಾ ಹಾಕ್ಕೊಂಡು ಬರಬೇಕಾ, ಎಷ್ಟು ದಿವಸ ರೆಸ್ಟ್ ಬೇಕು? ನೋಡಿ, ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಗಳ ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ನೀವು ಯಾವುದೇ ರಜಾ ಹಾಕೋದಾಗಲಿ ಬೇಕಾಗಲ್ಲ. ಕೆಲವೊಬ್ಬರಿಗೆ ಲೇಸರಿಂದ ಸ್ವಲ್ಪ ನೋವು ಇರ್ಬೋದು, ಅಥವಾ ನೀವು ಟ್ರೀಟ್ಮೆಂಟ್ ತೊಗೊಂಡು ಬಹಳ ದೂರ ನೀವು ಮನೆಗೆ ವಾಪಸ್ ಹೋಗುವಂಥ ಪರಿಸ್ಥಿತಿ ಇರ್ಬೋದು. ಆವಾಗ ಏನಿದೆ ಅಂಥವ್ರಿಗೆ ನಾವು ಮಾತಾಡೋಣಂತೆ, ಹೇಗಿರುತ್ತೆ ಟ್ರೀಟ್ಮೆಂಟು, ಎಷ್ಟು ಕಾಲ ಟ್ರೀಟ್ಮೆಂಟ್ ಆಗುತ್ತೆ, ಒಂದೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಒಂದು ದಿವಸದಲ್ಲಿ, ಅಥವಾ 2-3 ವಿಧಾನ ಒಂದೇ ದಿವಸ ಇರುತ್ತಾ, ಆ ಥರ ನಾವು ತಿಳುವಳಿಕೆ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ಬೋದು. ಜನರಲಾಗಿ ಹೇಳಬೇಕಂದ್ರೆ, ಸಾಮಾನ್ಯವಾಗಿ ಹೇಳಬೇಕಂದ್ರೆ, ಕಾಸ್ಮೆಟಿಕ್ ಪ್ರೊಸೀಜರ್ ಏನಿರುತ್ತೆ ಅದು ಬಂದು ಮಾಡಿಸ್ಕೊಂಡು ಹೋಗುವಂಥದ್ದು ಅಷ್ಟೇ. ಅದರಿಂದ ಅಂಥ ಸ್ಟ್ರೆಸ್ ಆಗುವಂಥದ್ದೆಲ್ಲ ಇರೋದಿಲ್ಲ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ನಮ್ಮ ಆಸ್ಪತ್ರೆ ನೀವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಇಲ್ಲಿ ಬರ್ಬೋದು. ಪ್ರತಿಯೊಬ್ಬ ಪೇಷಂಟ್ಗೂ ನಾವು ಅವ್ರಿಗೆ ಬೇಕಾದಂಥ ಟ್ರೀಟ್ಮೆಂಟು, ಅವ್ರಿಗೆ ಯಾವ ಥರ ತೊಂದರೆ ಇದೆ ಅನ್ನೋದ್ರ ಮೇಲೆ ನಾವು ಅದನ್ನ ಟೇಲರ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ನಾವು ಆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ನ ಕೊಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.